ಬಿಡದಿ ತೋಟದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಔತಣಕೂಟವನ್ನ ಏರ್ಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಬಿಡದಿ ತೋಟದ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು. ಯಾಕಂದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಸೊ ಹಾಗಾಗಿ ಎಲ್ಲರನ್ನೂ ಕೂಡ ಕರೆದು ಇವರು ಭೋಜನಕೂಟವನ್ನ ಏರ್ಪಡಿಸಿರುವಂತದ್ದಕ್ಕೆ ಚುನಾವಣಾಧಿಕಾರಿಗಳು ಇಲ್ಲಿ ರೇಡ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಕೇತಗಾನಹಳ್ಳಿಯಲ್ಲಿರುವಂತಹ ತೋಟದ ಮನೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೋಟದ ಮನೆಗೆ ಮೈತ್ರಿ ನಾಯಕರು ಕೂಡ ಬರೋರಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆ ಇದು. ಔತಣಕೂಟಕ್ಕೆ ಈಗಾಗಲೇ ಆಹ್ವಾನಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೈತ್ರಿ ನಾಯಕರು ಕೂಡ ಬರ್ತಾರೆ. ಅದಕ್ಕಿಂತ ಮುಂಚೆ ಚುನಾವಣಾಧಿಕಾರಿಗಳು ರೈಡ್ ಮಾಡಿದ್ದಾರೆ. ಯಾಕಂದ್ರೆ ಪರಿಶೀಲಿಸಬೇಕಾಗತ್ತೆ ಇಲ್ಲಿ ಔತಣಕೂಟದ ಲೆಕ್ಕ, ಏನಕ್ಕೋಸ್ಕರ ಔತಣಕೂಟ ಏರ್ಪಡಿಸಿದ್ದಾರೆ, ಈ ಔತಣಕೂಟಕ್ಕೆ ಎಷ್ಟು ಜನ ಬರ್ತಾರೆ, ಔತಣಕೂಟದಲ್ಲಿ ಏನೆಲ್ಲ ಇರುತ್ತೆ, ಅದಕ್ಕೆ ಏನೆಲ್ಲ ಖರ್ಚು ವೆಚ್ಚಗಳಾಗುತ್ತೆ, ಇದೆಲ್ಲದನ್ನ ಕೂಡ ಲೆಕ್ಕ ಕೊಡಬೇಕಾಗತ್ತೆ ಚುನಾವಣಾಧಿಕಾರಿಗಳಿಗೆ. ಹೌದು, ನಿನ್ನೆ ಯುಗಾದಿ ಇತ್ತು, ಅದಾದ ನಂತರ ಹೊಸತಡಕು. ಇವತ್ತು ಹೊಸತಡಕಿರೋದ್ರಿಂದಾಗಿ ನಾನು ಊಟ ಹಾಕ್ತಾ ಇದ್ದೀವಿ ಅಥವಾ ಭೋಜನಕೂಟವನ್ನ ಏರ್ಪಡಿಸಿದ್ದೀವಿ ನಾವು. ಸೊ ಹಾಗಾಗಿ ನಾವು ನಮ್ಮ ಸಂಬಂಧಿಕರನ್ನ ಅಥವಾ ಗೆಳೆಯರನ್ನ ಕರೆದು ನಾವು ಊಟದ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಇದು ಚುನಾವಣೆ ಟೈಮ್ ಆಗಿರೋದ್ರಿಂದ, ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಇಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಪಕ್ಷದಿಂದ ನಾಯಕರುಗಳನ್ನ ಕರೆಸಿ ನೀವು ಭೋಜನಕೂಟವನ್ನ ಏರ್ಪಡಿಸಿದ್ದೀರಿ ಅಂತ ಹೇಳಿದ್ರೆ ಇದು ಕೂಡ ರಾಜಕೀಯ ಲೆಕ್ಕ ಆಗತ್ತಾ? ರಾಜಕೀಯಕ್ಕೆ ನೀವು ಬಳಸುವಂತಹ ಒಂದು ಹಣ ಏನಿದೆಯಲ್ಲ, ಸೊ ನಿಮ್ಮ ಎಲೆಕ್ಷನ್ಗೋಸ್ಕರ ಅಂತ ಹೇಳಿ ನಿಮಗೆ ಪರ್ಮಿಷನ್ ಇರುವಂತಹ ಹಣ, ಸೊ ಅದರಲ್ಲೇನೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಥವಾ ಪರ್ಸನಲ್ ಆಗತ್ತಾ ಇದು? ಇದೆಲ್ಲ ವಿಚಾರವನ್ನು ಕೂಡ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಚುನಾವಣಾಧಿಕಾರಿಗಳು ಈಗಾಗಲೇ ರೈಡ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಲೆಕ್ಕ ಕೇಳ್ತಾರೆ, ಆ ಲೆಕ್ಕವನ್ನು ಸರಿಯಾಗಿ ನೀಡಬೇಕಾಗತ್ತೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಇರುವಂತಹ ತೋಟದ ಮನೆ ದೃಶ್ಯದಲ್ಲಿ ಗಮನಿಸಬಹುದು. ತೋಟದ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಭೋಜನಕೂಟಕ್ಕೆ ಅಂತ ಹೇಳಿ. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹೊಸತಡಕ್ ಬೇರೆ ಇರೋದ್ರಿಂದಾಗಿ ಹಬ್ಬದ ಪ್ರಯುಕ್ತ ನಾವು ಹೊಸತಡಕನ್ನ ಆಯೋಜನೆ ಮಾಡಿದೀವಿ ಅಥವಾ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ, ಔತಣಕೂಟ ಇಟ್ಕೊಂಡಿದೀವಿ. ಸೊ ಹಾಗಾಗಿ ಇಲ್ಲಿಗೆ ಬರ್ತಾರೆ ನಾಯಕರು ಅಂತ ಹೇಳಿದ್ರು ಕೂಡ ಚುನಾವಣಾಧಿಕಾರಿಗಳು ತಮ್ಮ ಒಂದು ಕೆಲಸ, ತಮ್ಮ ಜವಾಬ್ದಾರಿಯನ್ನು ಅವರು ನಿಭಾಯಿಸಲೇಬೇಕಾಗತ್ತೆ. ಸೊ ಯಾಕಂದ್ರೆ ಕಾಂಗ್ರೆಸ್ ಕೂಡ ಇದಕ್ಕೆ ಕಿಡಿಕಾರಿತ್ತು, ಕಾಂಗ್ರೆಸ್ ಕೂಡ ಟಾಂಗ್ ಕೊಟ್ಟಿತ್ತು. ಯಾಕೆ ಚುನಾವಣಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದಾರ, ಯಾಕೆ ಇಲ್ಲಿ ರೇಡ್ ಮಾಡ್ತಾ ಇಲ್ಲ, ಯಾಕೆ ಇದ್ರ ಬಗ್ಗೆ ಲೆಕ್ಕಾಚಾರ ತಗೊಳ್ತಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೇಳಿದ್ರು ಕಾಂಗ್ರೆಸ್ನವರು ಕೂಡ. ಎಸ್, ಕಾಂಗ್ರೆಸ್ ಈ ರೀತಿಯಾಗಿ ಟಾಂಗ್ ಕೂಡ ಕೊಟ್ಟಿತ್ತು, ಟ್ವೀಟ್ ಕೂಡ ಮಾಡಿತ್ತು ಕಾಂಗ್ರೆಸ್. ಅಧಿಕಾರಿಗಳ ದಾಳಿ ಮುನ್ನ ಎಚ್ಡಿಕೆ ಭೋಜನಕೂಟದ ಬಗ್ಗೆ ಟ್ವೀಟ್ ಮಾಡಿದಂತಹ ಕಾಂಗ್ರೆಸ್ ಒಂದು ಪೋಸ್ಟ್ ನ ಕೂಡ ಹಾಕಿತ್ತು. ನೋಡಿ, ಇದರಲ್ಲಿ ಗಮನಿಸಬಹುದು. ಜೆಡಿಎಸ್ ಪಕ್ಷದ ಹೆಡ್ ಆಫೀಸ್ ನಂತಿರುವ ಬಿಡದಿ ತೋಟದ ಮನೆಯಿಂದ ಮದ್ಯ ಹಾಗೂ ಬಾಡೂಟದ ಘಮಲು ಹೊರಬರ್ತಾ ಇದೆಯಂತೆ. ಸೋಲಿನ ಭೀತಿಯಿಂದ ಹೊಸತೊಡಕಿನ ಹೆಸರಿನಲ್ಲಿ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆ ಮಾಡಿರುವ ಕುರಿತು ಮಾಹಿತಿ ಇದ್ರೂ ಕೂಡ @CEO ಕರ್ನಾಟಕ ಅಂತ ಹೇಳಿದ್ರೆ ಅಂದ್ರೆ ಎಲೆಕ್ಷನ್ ಕಮಿಷನರ್ಗೆ ಡೈರೆಕ್ಟ್ ಆಗಿ ಟ್ಯಾಗ್ ಮಾಡಿ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರೋದು ಯಾಕೆ? ಸೋಲಿನ ಭಯದಲ್ಲಿರುವ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮದ್ಯ ಮಾಂಸದ ರುಚಿ ತೋರಿಸಿ ಮತ ಕೇಳಲು ಮುಂದಾಗಿವೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡಿತ್ತು. ಇದು ರಾಜ್ಯ ಕಾಂಗ್ರೆಸ್ ಮಾಡಿದಂತಹ ಒಂದು ಟ್ವೀಟ್. ಸೊ ಈಗಾಗಲೇ ಚುನಾವಣಾಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ರೇಡ್ ಮಾಡಿ ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಯಾರು ಇದನ್ನು ಆಯೋಜನೆ ಮಾಡಿರುವಂಥದ್ದು, ಏತಕ್ಕೋಸ್ಕರ ಆಯೋಜನೆ ಮಾಡಿದ್ದಾರೆ, ಇದು ಕೂಡ ಚುನಾವಣಾ ವೆಚ್ಚಕ್ಕೇನೆ ಬರುತ್ತಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಈಗ ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ. ಇದಕ್ಕೂ ಕೂಡ ಈಗ ಕುಮಾರಸ್ವಾಮಿ ಅವರು ಲೆಕ್ಕವನ್ನು ಕೊಡಬೇಕಾಗತ್ತೆ. ಇನ್ನು HDK ಬಾಡೂಟ ಹಾಕಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆಯಲ್ಲ, ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಕೂಡ ಊಟ ಕೊಡಿಸಿದ್ವಿ, ನಾವು ಊಟ ಕೊಡಿಸಿದ್ದಕ್ಕೆ ದೂರು ಕೊಡಿಸಿದ್ರು. 500 ಜನರಿಗೆ ನಾವು ಪರ್ಮಿಷನ್ ಪಡ್ಕೊಂಡಿದ್ವಪ್ಪ ಆ ಟೈಮ್ನಲ್ಲಿ, ನಾವು ಕೂಡ ಊಟ ಕೊಡಿಸಿದ್ದು. ಆ ಟೈಮ್ನಲ್ಲಿ ಯಾಕೆ ದೂರು ಕೊಟ್ಟಿದ್ರಿ ನಮ್ಮ ಮೇಲೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಈಗ ಅವ್ರು ಕೂಡ ಹೊರಟಿದ್ದಾರಂತೆ. ಬಿಡಿ, ಈಗ ಅದೆಲ್ಲ ಯಾಕೆ, ಮುಂದೆ ಮಾತಾಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ DCM DK ವ್ಯಂಗ್ಯಭರಿತವಾಗಿ ಮಾತಾಡಿದ್ದಾರೆ. ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು, ಇವತ್ತು ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ ಟಿವಿಲಿ ಹೇಳ್ತಾ ಇದ್ರು. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು, ಇನ್ನು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರಂತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಕೊಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿವಿಯಲ್ಲಿ ಕೇಳ್ತಾ ಇದ್ದೀರಾ, ಏನವ್ರೇನೋ ಬಾಡೂಟ ಅನ್ನಾರ ಮಾಡ್ಕೊಳ್ಳಿ, ಯಾವ ಊಟಾರ ಹಾಕೊಳ್ಳಿ, ನಾನು ಹಾಕೊಳ್ಳಿ. ಅಷ್ಟು ಊಟಾರ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಅಂತ ಎಷ್ಟು 1000 ಜನಕ್ಕಾರ ಹಾಕೊಳ್ಳಿ, ನಮಗೇನು ಬೇಜಾರೇನಿಲ್ಲ. ನೀವು ಓಟ್ ಬನ್ನಿ, ನೀವೇ ಟಿವಿಲಿ ತೋರಿಸ್ತಾ ಇದ್ದೀರಿ, ನೀವೇ ಹೋಗಿ ಊಟ ಮಾಡ್ಕೊಂಡು ಬನ್ನಿ.
ಎಲೆಕ್ಷನ್ ಕಮಿಷನರು ನೀವು ಎಲ್ಲ ಸೇರಿ ಊಟ ಮಾಡ್ಕೊಂಡು ಬನ್ನಿ. ಇನ್ನು ಕುಮಾರಸ್ವಾಮಿ ಬಿಡದಿ ಮನೆಯಲ್ಲಿ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಬಿಡದಿ ಮನೆಯಲ್ಲಿ ಊಟ ಇದೆ, ಕುಮಾರಸ್ವಾಮಿ ಮನೆಗೆ ಅಧಿಕಾರಿಗಳು ಹೋಗಿದ್ದಾರೆ, ಮನೇಲಿ ಊಟ ಮಾಡೋದಕ್ಕೆ ಯಾರಾದ್ರೂ ಪರ್ಮಿಷನ್ ತಗೋಬೇಕಾ, ಏನಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಕಾವಲು ಕಾಯ್ತಾರೆ. ಅಲ್ಲ, ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಅವರು ಪರ್ಮಿಷನ್ ತಗೋಬೇಕು ಅಂತ, ಮನೆಯಲ್ಲಿ ಯುಗಾದಿ ಹಬ್ಬದ ಊಟಕ್ಕೆ ಹೋದ್ರೆ ಪರ್ಮಿಷನ್ಗೆ ಬೇಕು ಅನ್ನೋದು ಯಾವ ಕಾನೂನಲ್ಲಿದೆ? ಯಾವ ಕಾನೂನಲ್ಲಿದೆ ಅಂದರೆ ಅವ್ರಿಗೆ ಈ ಮೀಟಿಂಗ್ ಐತಲ್ಲ, ಇದು ಅವ್ರ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲ ಇಲ್ಲಿ ಮುಖಂಡರುಗಳೆಲ್ಲ ಬಂದಿರೋದು, ಎಲ್ಲ ಅಭ್ಯರ್ಥಿಗಳು ಬಂದಿರೋದು, ಅವ್ರ ತಲೆ ಕೆಟ್ಟು ಅದೇನೋ ಹೇಳ್ತಾರೆ, ಬೇಡ ಮಾತು, ತಲೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಕಾವಲು ಕಾಯ್ತಾರೆ.